ಕೆಎಲ್ಇ ಸಂಸ್ಥೆಯ ಸ್ಥಳೀಯ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮೀಜಿ ಪದವಿ ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯ ಮತ್ತು ಇಂಡಿಪೆಂಡೆಂಟ್ ಪಿಯು ಕಾಲೇಜಿನ ಸಹಯೋಗದಲ್ಲಿ ಇದೇ ಡಿಸೆಂಬರ್ 8 ಸೋಮವಾರದಂದು ವಿದ್ಯಾರ್ಥಿಗಳಿಂದ ವಿಜ್ಞಾನೋತ್ಸವ, ನೃತ್ಯೋತ್ಸವ ಮತ್ತು ಖಾದ್ಯೋತ್ಸವಗಳನ್ನೊಳಗೊಂಡ ಸೃಜನ್ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಅಥಣಿ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಸ್ಥಾನಿಕ ಆಡಳಿತ ಮಂಡಳಿಯ ಡಾಕ್ಟರ್ ಎಂಜಿ ಹಂಜಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸ್ಥಾನಿಕ ಆಡಳಿತ ಮಂಡಳಿಯ ವಿಜಯಕುಮಾರ್ ಬುರ್ಲಿ, ಶಂಭು ಮಮದಾಪುರ್, ಪದವಿ ಮಹಾವಿದ್ಯಾಲಯ ಪ್ರಾಚಾರ್ಯ ಪ್ರಶಾಂತ್ ಮಗ್ದುಮ್, ಪಿಯು ಕಾಲೇಜ್ ಪ್ರಾಚಾರ್ಯ ರೇಷ್ಮಾ ಇನಾಮದಾರ್, ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ಪ್ರಾಚಾರ್ಯ ಕೆ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಅಭ್ಯುದಯಕ್ಕೆ ಭುಜ ಕೊಟ್ಟು ನುಡಿಯುತ್ತಿರುವ ಶಂಭು ಮಮದಾಪುರ್ ಮತ್ತು ವಿಜಯಕುಮಾರ್ ಬುರ್ಲಿ, ಪ್ರಕಾಶ್ ಪಾಟೀಲ್ ಬರಬೇಕಾಗಿತ್ತು. ಪ್ರಿನ್ಸಿಪಾಲ್ ಮಗ್ದುಮ್ ಅವರೇ, ಪಿಯು ಪ್ರಿನ್ಸಿಪಾಲ್ ನಾಮದಾರ್ ಮೇಡಮ್ ಅವರೇ, ಪಿಯು ಇಂಡಿಪೆಂಡೆಂಟ್ ಪ್ರಿನ್ಸಿಪಾಲ್ ಶ್ರೀನಿವಾಸ್ ಅವರೇ ಹಾಗೂ ಎಲ್ಲ ನನ್ನ ಈ ಮಾಧ್ಯಮದ ಮಿತ್ರರೇ, ಸಹೋದರರು, ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಯಾವಾಗಲೂ ನಿಮ್ಮದು ಬಹಳ ದೊಡ್ಡ ರೋಲ್. ಸಮಾಜವನ್ನು ತಿದ್ದುದಕ್ಕಾಗಲಿ, ಸಮಾಜದಲ್ಲಿ ಏನಾದರೂ ತಿಳಿ ಹೇಳಬೇಕಾದ್ರೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ, ಸರ್ಕಾರಿ ಕಾರ್ಯಕ್ರಮ ಇರಲಿ ಅಥವಾ ಕಾಲೇಜ್ ಕಾರ್ಯಕ್ರಮ, ಈ ಮಾಧ್ಯಮ ಏನು ನಿಮ್ಮ ಸಹೋದರಿದ್ದೀರಿ, ನಿಮ್ಮ ಪಾತ್ರವಾದ ಅದರಲ್ಲಿ ನಾವು ಈ ಸಲ ವಿಶೇಷವಾಗಿ ಸೃಜನ 2025 ಎನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಅಂತಂದ್ರೆ ಹುದುಗಿರುವ ಪ್ರತಿಭೆಗಳನ್ನು ಹೊರತೆಗೆಯುವ, ಅವ್ರು ಸ್ಕೋಪ್ ಕೊಟ್ಟರಾಗಿಲ್ಲ. ಅದರಲ್ಲಿ ವಿಶೇಷವಾಗಿ ಗ್ರಾಮೀಣವಾಗಿ ಅದರಲ್ಲಿ ಆಹಾರ ಮೇಳ, ರಸಪ್ರಶ್ನೆ, ಚಿತ್ರಕಲಾ ಪ್ರಶ್ನೆ, ಗಾಯನ ಸ್ಪರ್ಧೆ, ಭಾಷಣ ಸ್ಪರ್ಧೆ ಮತ್ತು ಮೋರ್ ಇಂಪಾರ್ಟೆಂಟ್ಲಿ ವಿಜ್ಞಾನ ವಸ್ತು ಪ್ರದರ್ಶನ. ಈ ವಿಜ್ಞಾನ ಯಾಕಂದರೆ ಬಹಳಷ್ಟು ಸೈಂಟಿಸ್ಟ್ಗಳ ಒಮ್ಮೆ ಸೈಂಟಿಸ್ಟ್ ಆಗಿಲ್ಲ, ಅನೇಕ ಪ್ರಯೋಗಗಳನ್ನ ಮಾಡ್ಕೋತ ದೇ ಹ್ಯಾವ್ ಬಿಕಮ್ ಗುಡ್ ಇನ್ವೆಸ್ಟರ್ ಇನ್ ದ ವರ್ಲ್ಡ್, ಸೈಂಟಿಸ್ಟ್ ಇನ್ ದ ವರ್ಲ್ಡ್. ಆ ಪ್ರತಿಭೆಯನ್ನು ಹೊರತೆಗೆಯಲಿಕ್ಕೆ ಇಂಥ ಕಾರ್ಯಕ್ರಮಗಳು ಉಪಯೋಗ ಆಗಲಿ ಅನ್ನುವಂಥ ಉದ್ದೇಶದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಹಾಕೊಂಡಿದ್ದಾರೆ. ಇದರಲ್ಲಿ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯದಿಂದ ಹೊರಬರ್ತಾರೆ, ತಮ್ಮ ಕೌಶಲ್ಯವನ್ನು ತೋರಿಸ್ತಾರೆ, ಪ್ರತಿಭೆ ಹೊರಗೆ ಬರ್ತಾವೆ. ಪ್ರತಿಭೆಗಳನ್ನು ಗುರುತಿಸುವುದೇ ಎಸ್ಪೆಷಲಿ ನಮ್ಮ ಕೆಎಲ್ಇ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶ. 318 ಸಂಸ್ಥೆಗಳು ನಡೆಸಿದ್ರು ಎಲ್ಲ ಕಡೆ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸೂಕ್ತವಾದ ಒಂದು ಸಹಾಯವನ್ನು ಒದಗಿಸಿ ಆ ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ಹೆಚ್ಚಿನ ಸ್ಕೋಪ್ ಬರುವಂಗೆ ನಮ್ಮ ಸಂಸ್ಥೆ ಯಾವಾಗಲೂ ಕೆಎಲ್ಇ ಸಂಸ್ಥೆ ಮಾಡ್ಕೊತ ಬಂದಿದೆ. ಅದರಲ್ಲಿ ಪ್ರಭಾಕರನ ಕೋರಿ ಅವರ ಒಂದು ಸೇವೆ ಅಂದರೆ ಅವರ ಒಂದು ವಿಚಾರಧಾರೆಗಳಾಗಲಿ ಬಹಳ ದೊಡ್ಡ ಪ್ರಮಾಣ ಇದೆ. ಈ ಸ್ಪೆಷಲಿ ಫುಡ್ ಫೆಸ್ಟ್ ಕಾರ್ಯಕ್ರಮ ಇದೊಂದು ವಿಶೇಷ ಕಾರ್ಯಕ್ರಮ. ಬಹಳಷ್ಟು ನಾವು ಹೋಗಿ ಹೋಟೆಲ್ನಲ್ಲಿ ಆರ್ಡರ್ ಕೊಟ್ಟು ತಿನ್ನೋದು ಅಷ್ಟೇ ಗೊತ್ತೈತೆ ನಮಗೆ. ಅದರ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಶ್ರಮ, ಏನು ಮಾಡೋದು, ಹೆಂಗೆ ಮಾಡೋದು, ಅದನ್ನು ಒಂದು ದೊಡ್ಡ ಒಂದು ಪ್ರತಿಭೆ ಅದು. ಆ್ಯಕ್ಚುಲಿ ನಮ್ಮಲ್ಲಿ ಬಹುತೇಕ ನಮ್ಮಲ್ಲಿ ಒಂದು ಇದು ಕೂಡ ಸ್ಟಾರ್ಟ್ ಮಾಡ್ಯಾರ ಕೆಎಲ್ಇಯಲ್ಲಿ, ಮ್ಯಾನೇಜ್ಮೆಂಟ್ ಕೋರ್ಸ್. ಅದಕ್ಕಾಗಿ ಎದಕ್ಕೆ ಮಾಡ್ಯಾರ ಅಂತಂದ್ರೆ ಇದೇ ಮುಖ್ಯ ಉದ್ದೇಶ ಇದೆ. ನಾವೆಲ್ಲ ಭಾಳ ಆದ್ರೆ ಕಪೂರ್ನ ಬಂದು ನೋಡ್ಕೊತ ಅಡ್ಡಾಡ್ತೀವಿ, ಬರೀ ಭಾಳ ಆದರೆ ಎಲ್ಲ ಕಡೆ ಅಡ್ಡಾಡಲಿಕ್ಕೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಹಂಗೆ ಬಹಳಷ್ಟು ಜನ ಇದ್ದಾರೆ. ವಿಶೇಷವಾದಂಥ ಆಕರ್ಷಣೆ ಮತ್ತು ವಿವಿಧ ಸ್ಟಾಲ್ಗಳನ್ನು, ವಿವಿಧ ಆಹಾರದ ವಿವಿಧ ಸ್ಟಾಲ್ಗಳನ್ನು ಇವತ್ತಿನ ದಿವಸ ಎಲ್ಲ ಕಡೆ ಹಾಕ್ಕೊಂಡು ಆ ರೀತಿಯಾದ ಸ್ಪೆಷಲಿ ಅದಕ್ಕೆ ಹೆಚ್ಚು ಫುಡ್ ಫೆಸ್ಟ್ಗೆ ಹೆಚ್ಚು ಒಂದು ಸ್ಕೋಪನ್ನು ಕೊಟ್ಟಿದೆ. ಅದ್ರ ಜೊತೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ನಾವು ಬಹಳಷ್ಟು ಹುಡುಗರು ನೋಡಿದೆವು. ಈಗ ನಾಲ್ಕಾರು ವರ್ಷಗಳು ನೋಡ್ಕೊಂಡು ಬಂದೆವು. ಹೊಸ ಐಡಿಯಾಸ್, ಇನೋವೇಟಿವ್ ಐಡಿಯಾಸ್ ಹುಡುಗರಲ್ಲಿ ಬರ್ತಾವೆ. ಅದೇ ರೀತಿಯಾದ ಇನೋವೇಟಿವ್ ಐಡಿಯಾಸೇ ಒಬ್ಬ ವ್ಯಕ್ತಿಯನ್ನು ಸೈಂಟಿಸ್ಟ್ ಆಗಿ ನಿರ್ಮಿಸಲಿಕ್ಕೆ ಸಾಧ್ಯದ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು, ಭವ್ಯ ಕಾರ್ಯಕ್ರಮವನ್ನು ಸೃಜನ 2025 ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಅನೇಕ ಪ್ರೈಸ್ಗಳು ಕೂಡ ಇವತ್ತಿನ ದಿವಸ ನಾನು ಆಮೇಲೆ ಕೊಡ್ತೀನಿ ನಿಮ್ಮ ಕೈಗೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಉದ್ಘಾಟಕರಾಗಿ ನನ್ನ ಸಹೋದರಿ ಸುಮಾರು 1 ಲಕ್ಷ ರೂಪಾಯಿಗಳ ಒಂದು ಇವತ್ತಿನ ದಿವಸ 1 ಲಕ್ಷ ರೂಪಾಯಿ ಇವತ್ತಿನ ದಿವಸ ಪ್ರೈಸ್ ಮನಿಯಾಗಿ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ.
ಸ್ಪೆಷಲಿ ಈ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಬಹಳಷ್ಟು ನಾವು ಇದನ್ನು ಮುಟ್ಟಿಸ್ಬೇಕಾಗಿ ತಿಳ್ಕೊಂಡು ತಾವು ಸ್ಪೆಷಲಿ ತಾವು ನಮ್ಮ ಎಲ್ಲ ಮಾಧ್ಯಮ ಸಹೋದರರು ಇದನ್ನು ಮಾಡಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊತೇನೆ. ನಮ್ಮ ಡಾಕ್ಟರ್ ಆನಂದ್ ಗುಂಜಿಗರ್ ಪಿಡಿಯಾಟ್ರಿಷಿಯನ್, ಅವರು MD ಪಿಡಿಯಾಟ್ರಿಷಿಯನ್, ಅವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಮತ್ತು ನಾನು ಮತ್ತು ನಮ್ಮ LGB ಮೆಂಬರ್ಸ್ 3 ಜನ ಇದ್ದಾರೆ, ಅವರು ಕೂಡ ಇರ್ತಾರೆ. ಮತ್ತು ಇಡೀ ನಮ್ಮ SMS ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತು PU ಪ್ರಿನ್ಸಿಪಾಲ್, ಇಂಡಿಪೆಂಡೆಂಟ್ ಪ್ರಿನ್ಸಿಪಾಲ್ ಆ್ಯಂಡ್ ಆಲ್ ದ ಸ್ಟಾಫ್ ಹಗಲಿರುಳು ಇದಕ್ಕಾಗಿ ದುಡಿತಾ ಇದ್ದಾರೆ. ಹಳೆಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕನ್ನೋದು ನಮ್ಮ ಒಂದು ಉದ್ದೇಶ. ಹಳೆಯ ವಿದ್ಯಾರ್ಥಿಗಳು ಈ ನಮ್ಮ ಯಾವುದೇ ಮಹಾವಿದ್ಯಾಲಯದ ಯಾವುದೇ ಸಂಸ್ಥೆಗೆ ಹಳೆ ವಿದ್ಯಾರ್ಥಿಗಳು ಒಂದು ದೊಡ್ಡ ಆಸ್ತಿ. ಅವಾಗ ಅನೇಕ ಉದಾಹರಣೆಗಳು ತಮ್ಮ ಮುಂದೆ ಅದಾವ. ಇವತ್ತು ಹಳೆಯ ವಿದ್ಯಾರ್ಥಿ RH ಕುಲಕರ್ಣಿ ಅವರು, ಡಾಕ್ಟರ್ RH ಕುಲಕರ್ಣಿ ಅವರು JS ಸ್ಕೂಲ್ನಲ್ಲಿ ಕಲ್ತಿದ್ದಕ್ಕೆ RH ಕುಲಕರ್ಣಿ ಮೆಮೋರಿಯಲ್ ಹಾಲ್ ಮಾಡಿದ್ರು. ಅದೇ ರೀತಿ ಸುಧಾಮೂರ್ತಿ ಅವರು ಇವತ್ತಿನ ದಿವಸ ಒಂದು ಸುಮಾರು 2 ಕೋಟಿ ರೂಪಾಯಿ ಒಂದು ಭವ್ಯ ಬಿಲ್ಡಿಂಗನ್ನು VV ಭೂಮಿರೆಡ್ಡಿಯಲ್ಲಿ ಮಾಡಿದ್ರೆ. ಹಳೆಯ ವಿದ್ಯಾರ್ಥಿಗಳು ಯಾವಾಗಲೂ ಒಂದು ದೊಡ್ಡ ಆಸ್ತಿ, ಅವರ ಬೆನ್ನೆಲುಬು ಸಹಿತಾರೆ. ಅದಕ್ಕಾಗಿ ಆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ಕೂಡ ಒಂದು ಕಳಕಳಿಯ ವಿನಂತಿ ಇದೆ. ಅದಕ್ಕಾಗಿ ನೀವೇನು ಮಾಧ್ಯಮ ಸಹೋದರರಿದ್ದೀರಿ, ಈ ವಿದ್ಯಾಲಯಕ್ಕೆ ನಿಮ್ದು ಯಾವಾಗಲೂ ನಿಮ್ಮದು ಸಹಾಯ ಇದೆ, ನೀವು ಯಾವಾಗಲೂ ಬೆನ್ನೆಲುಬಾಗಿ ನಿಂತೀರಿ. ಅದೇ ರೀತಿ ನೀವು ಇನ್ನು ಮುಂದೆ ಕೂಡ ಮಹಾವಿದ್ಯಾಲಯದ ಈಗ ಆಲ್ರೆಡಿ ನಾವು 1968ರಲ್ಲಿ ಸ್ಥಾಪನೆ ಆಯಿತು. ಹಂಗೆ ನೋಡಿದ್ರೆ ಇದು 57ನೇ ವರ್ಷ ಈ ಸಂಸ್ಥೆ, ಈ ಕಾಲೇಜ್ ಪ್ರಾರಂಭ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ತಮ್ಮದು ರೋಲ್ ಭಾಳ ದೊಡ್ಡದದ. ಇದೇ ರೀತಿ ಈ ಕಾರ್ಯಕ್ರಮಕ್ಕೂ ಕೂಡ ತಾವು ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇದ್ರ ಬಗ್ಗೆ ಎಸ್ಪೆಷಲಿ ಹೇಳಿ 2K25 ಅಂತೇಳಿ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ. ಇದು ಪ್ರೌಢಶಾಲೆ ಮತ್ತು ಪದವಿಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಒಂದು ಇವೆಂಟನ್ನು ಅಂದ್ಕೊಂಡಿದ್ವಿ. ಇದರಲ್ಲಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಪಡೀತಿರುವಂಥ ಅಥವಾ ಸೂಕ್ತ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರನ್ನು ಕರೆಸಿದ್ದು. ಆ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಎಲ್ಲರನ್ನೂ ಸ್ವಾಗತ ಕೊಡುತ್ತಾ ಈ ಪತ್ರಿಕಾ ಮಾಧ್ಯಮದವರಿಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಬೇಕಂತೇಳಿ ಮಾನ್ಯ ಕಾರ್ಯದರ್ಶಿಗಳನ್ನ